ಪದ್ಧತಿ ಏನಿದೆ ಆಲ್ಮೋಸ್ಟ್ ಅದು ಎಲ್ಲರೂ ಒಂದೇ ಅನ್ನೋದು ಮೆಸೇಜ್. ಸೂಪರ್ ಗುರು. ಕಾಟೇರಮ್ಮನೆ ಡಿ ಬಾಸ್ ಜೈ. ಇಡೀ ಕರ್ನಾಟಕ ಬಾಸ್ ಒಬ್ರೆ ನಮ್ ಡಿ ಬಾಸ್. ಇದು ದರ್ಶನ್ ಅವ್ರಿಗೆ 100 ಡೇಸ್ ಹೋಗೋ ಮೂವಿ ಇದು ಅಲ್ಟಿಮೇಟ್ ಆಗಿದೆ. ಹೌದಾ? 100 ಡೇಸ್ ಪಕ್ಕ ಹೊಡೋದು. ದರ್ಶನ್ ಸರ್ ಅಂತ ಹೇಳಕ್ಕೆ ಇಲ್ಲ, ತುಂಬಾ ಅದ್ಭುತವಾಗಿದೆ ಚಿತ್ರ. ಸೂಪರ್ ಸರ್, ಹೇಳಿ ಸರ್ ಸಿನಿಮಾ. ಅಪ್ಪಟ ಕನ್ನಡ ಸಿನಿಮಾ. ಜೈ ಡಿ ಬಾಸ್. ಪುಣ್ಯಾತ್ಮ ಬಾಸ್ ಎಂಟ್ರಿ ಸೂಪರ್ ಸರ್. ಹೇಳಿ ಸರ್ ಸಿನಿಮಾ ಸರ್. ಸೂಪರ್ ಸೂಪರ್ ಸರ್. ಹೇಳಿ ಸರ್ ಸಿನಿಮಾ. ರೈತರ ಬಗ್ಗೆ ಕಾನ್ಸೆಪ್ಟ್ ಸೂಪರ್ ಸರ್. ಹೇಳಿ ಸರ್ ಸಿನಿಮಾ ಸರ್. ಮೇಡಮ್ ಹೇಗಿದೆ ಮೇಡಮ್ ಸಿನಿಮಾ. ಮಾಸ್ತಂದ್ರೆ ಏನು ಅಂದ್ರೆ ಬಾಸ್ ಬಂದ್ ನೋಡಿ ಚಿಂದಿ ಒಂದೇ ಒಂದು ಪಾಯಿಂಟ್ ಅಲ್ಲಿ ಬೋರಿಂಗ್ ಆಗಲ್ಲ. ಸ್ಟ್ರಾಂಗ್ ಆಗಿ ಹರೇ ಕೃಷ್ಣ ನಮಸ್ಕಾರ ಗುರು ಬಿಜಿಎಂ ಸೂಪರ್ ಗುರು. ಒಂದೇ ಒಂದು ಚಿತ್ರ ಬೋರಿಂಗ್ ಆಗಲ್ಲ ಅಂತ ಕೊಟ್ಟರು ಬಿಜಿಎಂ. ನಮ್ಮ ತರುಣ್ ಸುಧೀರ್ ಅವರು ಸೂಪರ್ ಗುರು. ಕನ್ನಡದವ್ರು ಹೀರೋ ಮಾಡಿದ್ದಾರೆ. ಸೂಪರ್ ನೂರು ದಿನ ಪೂರೈಸುತ್ತೆ. ಸೂಪರ್ ಮೆಸೇಜ್. ಇಂಥ ಮೂವಿ ಮಾಡಕ್ಕೆ ತಾಕತ್ ಬೇಕು. ಸೂಪರ್ ಆಗಿದೆ. ಸೂಪರ್ ಡೈರೆಕ್ಷನ್ ಮಾಡೋರ್ಗೆ ಸೂಪರ್. ಈಗ ತಾನೇ ಹೇಳದ್ನಲ್ಲ ನಾನು, ಹಳ್ಳಿ ಜನಕ್ಕೆ ಯಾವ ತರ ಜೀವನ ಮಾಡ್ತಾ ಇರ್ತಾರೆ, ಯಾವ ತರ ಇರ್ತಾರೆ ಏನು ಅಂತ ಫಿಲಮ್ ನೋಡಿದ್ಮೇಲೆ ಗೊತ್ತಾಗುತ್ತೆ. ಹೊರಗಡೆ ಜನಕ್ಕೂ ಅಷ್ಟೇ ಎಲ್ಲಾರು ಮೆಸೇಜ್ ಕೊಡಿ. ಒಳ್ಳೆ ಫಿಲಮ್ ನೋಡಕ್ ಹೇಳಿ, ಫ್ಯಾಮಿಲಿ ಪೂರ್ತಿ ಬಂದು ನೋಡ್ಬೋದು ಅಂತ ಫಿಲಮ್ ಇದು. ಅಲ್ಲ ಕಾಟೇರ ಇದು ಸಲಾರಲ್ಲಿ ಉಗ್ರನ್ನ ಮಾಡಿದ್ದಾರೆ. ಬೆಂಬಲಿಸಿ ಜೈ ಡಿ ಬಾಸ್. ಆಕ್ಟಿಂಗ್ ಕ್ಲಾಸ್ ಅಲ್ಲ, ಮಾಸ್ ಅಲ್ಲ, ಬೇರೆ ಲೆವೆಲ್. ಮಾಸ್ ಹೇಳಿರೋದು ಹೆಂಗೈತೆ ಹಂಗೆ ಐತೆ. ನಿಜವಾಗ್ಲೂ ಕಣ್ಣಲ್ಲಿ ಬಂತು, ಒಂಥರ ಆಯ್ತು, ಸೆಂಟಿಮೆಂಟ್ ಫುಲ್ಲು. ಬಟ್ ಖುಷಿ ಆಯ್ತು ಬಾಸ್ ಈ ಲೆವೆಲ್ಗೆ ಆಕ್ಟಿಂಗ್ ಮಾಡಿರೋದು. ಈ ತರ ಒಂದು ಎಮೋಷನಲ್ ಟಚ್ ನಾವು ನೋಡಿರ್ಲಿಲ್ಲ. ಸಿಕ್ಕಾಪಟ್ಟೆ ಖುಷಿ ಆಯ್ತು. ಮಾತು ಬರ್ತಾ ಇಲ್ಲ. ತುಂಬಾ ಚೆನ್ನಾಗಿದೆ ಸರ್. ನೋಡಿ ಸರ್, ಫೈಟ್ ಇದೆ, ಒಂದು ಸಿಂಗಲ್ ಹ್ಯಾಂಡ್ ಅದ್ ನೋಡಿ ಸರ್. ಭಾಷೆ ಹೇಳ್ದಂಗೆ ಮೂವಿ ಐತೆ. ಒಂದೊಂದು ಫೈಟು ಹಂಗೆ ಐತೆ. ಕಣ್ಣಲ್ಲಿ ನೀರು ಬರ್ಸತ್ತೆ ಸರ್. ಸೆಕೆಂಡ್ ಹಾಫ್ ತುಂಬಾ ಕಣ್ಣಲ್ಲಿ ನೀರು ಬರ್ಸತ್ತೆ. ಮಾನವೀಯತೆ ಇದ್ದವ್ರಿಗೆ 100% ಕಣ್ಣಲ್ಲಿ ನೀರು ಬಂದೇ ಬರ್ತದೆ. ನಮಗೂ ಬಂದೈತೆ. ಆಲ್ ಟಚಿಂಗ್ ಐತೆ ಸರ್. ನೀವು ನೋಡಿ ಸರ್, ಮೂವಿ ನೋಡಿ. ರೈತರಿಗೋಸ್ಕರ ಮೂವಿ ಇದು. ಮೂವಿ ನೋಡಿ 100% ನೀವೇ ಜಗತ್ತೇ ಮಾತಾಡತ್ತೆ ಸರ್. 100% ಮೂವಿ ಅಂತೂ ತುಂಬಾ ಇಷ್ಟ ಆಯ್ತು. ಆಕ್ಚುಲಿ ಮೂವಿದ ಏನಂದ್ರೆ ಸ್ಪೆಷಾಲಿಟಿ ಕಾಟೇರ ಅಂತ ಇಟ್ಟಿದ್ದಾರೆ. ನೋಡ್ತಾ ಇದೀರಾ ನೀವು, ಇಲ್ಲಿ ಒಳ್ಳೆ ಜಾತ್ರೆ ನಡೆದಂಗೆ ನಡೀತು 12 ಗಂಟೆಯಿಂದ. ಸೊ ಇವಾಗ ಒಂದು 3:30 ಸಮಯ ಆಗ್ತಿದೆ ಟೈಮು. ಸೊ ನಮ್ಗೆ ಏನಂದ್ರೆ ಈ ಅಭಿಮಾನಿಗಳು ನಾವೆಲ್ಲ ತುಂಬಾ ಎಂಜಾಯ್ ಮಾಡಿದೀವಿ ಸರ್. ಖಂಡಿತ ವಿಶೇಷ ಏನಂದ್ರೆ ಇವತ್ತು ನಾವು ಇನ್ನು ನಮ್ಮಲ್ಲಿ ವಿಶೇಷ ಏನಂದ್ರೆ ಇವತ್ತು ನಾವು ಹೀರೋಯಿನ್ ಪಕ್ಕನೆ ಕುತ್ಕೊಂಡು ಇಡೀ ಮೂವಿ ನೋಡಿದೀವಿ. ಸೊ ಎಂಡ್ವರ್ಗುನು ಹೀರೋಯಿನ್ ಪಕ್ಕದ ಸಿಟ್ಟು ಅವ್ರ ತಮ್ಮ ನಾವೆಲ್ಲ ಒಂದೇ ಕುತ್ಕೊಂಡು ನೋಡಿದೀವಿ. ಅದು ನಮ್ಗೆ ತುಂಬಾ ಖುಷಿ ಆಯ್ತು ಸರ್.
ಸಾಂಗ್ ಫೈಟ್ಸ್ ಅಂತೂ ತುಂಬಾ ಕ್ರೇಜ್ ಆಗಿದೆ ಸರ್ ಲಾಸ್ಟ್ ಅಲ್ಲಿ ಏನಾಯ್ತು ಅಂದ್ರೆ ಕಣ್ಣಲ್ಲಿ ನೀರು ಬಂತು ಸರ್. ಅಂದ್ರೆ ಯಾವ್ದೇ ಆಗ್ಲಿ ಒಂದು ಲವ್ ಮಾಡಿರೋ ವ್ಯಕ್ತಿ ಪರ್ಸನ್ ಏನಿರ್ತಾನೆ, ಸೊ ಹಾನೆಸ್ಟ್ ಹೇಳ್ಬೇಕು ಅಂದ್ರೆ ಆ ಫೀಲ್ ಇರುತ್ತಲ್ವಾ, ಅದು ಕಣ್ಣಲ್ಲಿ ನೀರು ಗೊತ್ತಾಗಲ್ಲ, ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಸೊ ಅದು ಎಕ್ಸ್ಪೆಕ್ಟೇಷನ್ ಮೀರಿ ಆ ಫೀಲ್ ಅವ್ರು ಹಗ್ ಮಾಡ್ಕೊಂಡು ಮುತ್ತು ಕೊಡ್ತಾರೆ. ಅದ್ ನಿಜವಾಗ್ಲು ಸರ್ ಹಾರ್ಟ್ ಬ್ರೇಕ್ ಆಗಿರೋ ಪ್ರೇಮಿಗಳಿಗೆ ಇವತ್ತು ಆ ವಿಡಿಯೋ ನೋಡಿದವರು ಖಂಡಿತ ಮನೇಲಿ ಕುತ್ಕೊಂಡು ಒಬ್ಬರೇ ಆದ್ರೂ ಅದು ಅಳ್ತಾ ಇರ್ತಾರೆ ಸರ್. ಖಂಡಿತ ಅಷ್ಟು ಅಳಿಸ್ಬಿಟ್ಟಿದ್ದಾರೆ ಸರ್. ಆಸ್ ಅ ಫ್ಯಾನ್ ಆಗಿ ಯಾವ ರೀತಿ ಅಂದ್ರೆ ಅವ್ರದ್ದು ಒಂದು ಸೌಂಡ್ ನೋಡಿದ್ರೆ ಅನ್ಸುತ್ತಲ್ಲ ಸರ್, ವಿಜಿಲ್, ಆ ಸೌಂಡು, ಅದೇ ಸಾಕು ಸರ್ ನಮ್ಗೆ. ಆ ಸೌಂಡೇ ಸಾಕು, ಕ್ರೇಜಿ ಅನ್ಕೊಳ್ಳಿ. ಬಟ್ ಇನ್ನೊಂದೇನಂದ್ರೆ ನೋಡ್ತಾ ಇದ್ರಿ ನೀವು, ಆಗ್ಲೇ ಬಂದಿದ್ರೆ ನಾವು ಮೇ ಬಿ ಒಂದು 12:30 ಹಂಗೆ, ಬರೀ ಪಟಾಕಿಗಳು, ಶಾರ್ಟ್ಸ್ಗಳು, ಆ ಸೌಂಡ್ಗಳೇ ಕ್ರೇಜಿ ಸರ್. ಫಿಲಮ್ ಮುಗಿದ್ಮೇಲೆ ಅದೇ ಸೌಂಡ್ ಇತ್ತು ಎಂಡ್ ಆಗೋವರೆಗೂ. ಬಟ್ ತುಂಬಾ ಚೆನ್ನಾಗಿ ಮೂಡಿ ಬಂತು ಸರ್. ಫಿಲಮ್ ಮಾತ್ರ ತುಂಬಾ ಇಷ್ಟ ಆಯ್ತು. ಲಾಸ್ಟ್ ಕ್ಲೈಮ್ಯಾಕ್ಸ್ ಅಷ್ಟೇ ಇಷ್ಟ ಆಯ್ತು. ಡಿ ಬಾಸ್ ಒಂದು ಡೈಲಾಗ್ಸ್ ಎಲ್ಲ ಮಾಡಿದ್ರು, ಆ ಡೈಲಾಗ್ ಕೇಳಿದ್ರು ಸರ್, ಅದು ಕ್ರೇಜ್ ಆಗಿತ್ತು. ಅವ್ರ ಆಕ್ಟಿಂಗ್ ನೆಕ್ಸ್ಟ್ ಸಕ್ಕತ್ತಾಗಿತ್ತು. ತುಂಬಾ ಖುಷಿ ಆಯ್ತು ಅಷ್ಟೇ.